ನನ್ನ ಮಗಳ ಕೊಲೆ ಪ್ರಕರಣ ತನಿಖೆ ಸಿಬಿಐಗೆ ನೀಡಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ತಂದೆ ನಿರಂಜನ ಹಿರೇಮಠ ಆಗ್ರಹ. ರಾಜ್ಯ ಸರ್ಕಾರದಿಂದ ನಮ್ಮ ಮಗಳ ಕೊಲೆಗೆ ನ್ಯಾಯ ಸಿಗುವುದಿಲ್ಲ. ಮಗಳ ಕಳೆದುಕೊಂಡ ಬಳಿಕ ತ್ವರಿತವಾಗಿ ನ್ಯಾಯ ಕೊಡಿಸುವುದಾಗಿ ಹೇಳಿತ್ತು ಸರ್ಕಾರ. ಕೊಲೆ ನಡೆದು 9 ತಿಂಗಳಾದರೂ ಯಾವುದೇ ನ್ಯಾಯ ಸಿಗುವ ಭರವಸೆ ಸಿಗ್ತಾ ಇಲ್ಲ. ಶ್ರೀರಾಮಸೇನೆ ಸಂಸ್ಥಾಪಕರು ಆದ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರೋದು ನಿಜ. ಮಗಳ ಕೊಲೆ ಪ್ರಕರಣದ ಹಿಂದೆ ಪ್ರಭಾವಿ ಕೈವಾಡ ಇರೋದು ನಿಜ. ಸ್ಥಳೀಯ ಕಾಂಗ್ರೆಸ್ ಶಾಸಕರ ಕೈವಾಡ ಇರೋದು ಕೂಡ ಸತ್ಯ. ನಾನು ಈ ಹಿಂದೆ ಸ್ಥಳೀಯ ಶಾಸಕರ ಕ್ಷೇತ್ರದಿಂದ ಎಂಎಲ್ಎ ಟಿಕೆಟ್ ಕೇಳಿದ್ದೆ. ಅದನ್ನೇ ರಾಜಕೀಯ ದ್ವೇಷದಿಂದ ನನ್ನ ಮಗಳ ಹತ್ಯೆ ಮಾಡಿಸಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ನ್ಯಾಯ ಕೊಡಿಸುವುದಾಗಿ ಹೇಳಿತ್ತು ರಾಜ್ಯ ಸರ್ಕಾರ. 9 ತಿಂಗಳ ಮುಗಿದ್ರೂ ಒಂದು ಹೇರಿಂಗ್ ಇನ್ನೂ ನಡೆದಿಲ್ಲ. ಸಿಎಂ ಹಾಗೂ ಗೃಹ ಸಚಿವರ ಭೇಟಿಗೂ ನನಗೂ ಸ್ಥಳೀಯ ಶಾಸಕರು ಅಡ್ಡಿ ಮಾಡುತ್ತಲೇ ಬರ್ತಾ ಇದ್ದಾರೆ. ಸುವರ್ಣಸೌಧ ಸೇರಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಹಲವಾರು ಬಾರಿ ಅಡ್ಡಿಪಡಿಸಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೆ ಈ ಅನ್ಯಾಯವಾಗಿದೆ. ನನ್ನ ಮಗಳ ಕೊಲೆ ಮಾಡಿದ ಆರೋಪಿ ಫಯಾಜ್ ಬೆಳಗಾವಿ ಜೈಲಿಗೆ ಟ್ರಾನ್ಸ್ಫರ್ ಕೇಳಿದ್ದಾನೆ. ಇದರ ಹಿಂದೆ ಪ್ರಭಾವಿಗಳ ಕೈವಾಡವಿದೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಮನೆಗೆ ಬಂದು ನ್ಯಾಯ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ರು. ಭರವಸೆ ಇಲ್ಲಿವರೆಗೂ ನನಗೆ ಈಡೇರಿಲ್ಲ. ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಮಗಳ ಕಳೆದುಕೊಂಡ ತಂದೆ ನಿರಂಜನ್ ಹಿರೇಮಠ್. ನನ್ನ ಮಗಳ ಸಾವಿಗೆ ನ್ಯಾಯ ಸಿಗೋ ತನಕ ಹೋರಾಟ ನಿಲ್ಲಲ್ಲ. ಪ್ರಕರಣ ಸಿಬಿಐಗೆ ನೀಡಿದ್ರೆ ಪ್ರಕರಣದ ಹಿಂದಿರುವ ಪ್ರಭಾವಿ ಮುಖವಾಡ ಕಳಚಿ ಬೀಳುತ್ತೆ. ಪ್ರಕರಣ ಸಿಬಿಐಗೆ ನೀಡಲು ಒತ್ತಾಯಿಸಿ ಹೋರಾಟದ ಯೋಚನೆ ಮಾಡ್ತೀನಿ ಎಂದಿದ್ದಾರೆ ನೇಹಾ ತಂದೆ. ಏಪ್ರಿಲ್ 18ರಂದು ನೇಹಾ ಹಿರೇಮಠನ ಹತ್ಯೆ ಆಯಿತು. ಅದರ ನಂತರ ಕಳೆದ 9 ತಿಂಗಳಿಂದ ಯಾವುದೋ ಪ್ರತಿಕ್ರಿಯೆ ಆಗಿಲ್ಲ ಅನ್ನೋ ಒಂದು ಸಂಶಯ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು, ನಮಗೂ ಕೂಡ ಕಾಡ್ತಾ ಇದೆ. ಅದರಿಂದ ಸಾರ್ವಜನಿಕರಲ್ಲಿ ಕೂಡ ಎಲ್ಲ ಸಂಘಟಿತರು, ಸಾರ್ವಜನಿಕರು ಜಾತ್ಯತೀತ ಪಕ್ಷಾತೀತವಾಗಿ ಆ ಕೇಸನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ನಮ್ಮ ಶಿವಸೇನಾ ಮುತಾಲಿಕ್ ಸರ್, ನಮ್ಮ ಏನೋ ಶ್ರೀರಾಮ್ ಸೇನೆ ಸಂಸ್ಥಾಪಕರಾದ ಮುತಾಲಿಕ್ ಸರ್ ಅವರು ಪ್ರೆಸ್ ಮೀಟ್ನಲ್ಲಿ ಆ ಒಂದು ಅಂಶಗಳನ್ನು ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅವನ್ನ ಇನ್ನು ಕೆಎಲ್ಇ ಕೂಡ ಅವನ್ನ ಸಸ್ಪೆಂಡ್ ಮಾಡಿಲ್ಲ, ಅವನ್ ಬ್ಲಾಕ್ ಲಿಸ್ಟಿಗೆ ಹಾಕಿಲ್ಲ ಅನ್ನೋ ಇದು ಕೂಡ ಅವರು ಪ್ರಸ್ತಾವನೆ ಮಾಡಿದ್ರು. ಮತ್ತು ಅದೇ ರೀತಿ ಅವರಿಗೆ ಕೆಎಲ್ಇ ಸಂಸ್ಥೆಗೆ ಹೋಗಿ ಒಂದು ವಿದ್ಯಾರ್ಥಿನ ಅವನ್ನ ಸಸ್ಪೆಂಡ್ ಮಾಡಬೇಕು, ಬ್ಲಾಕ್ ಲಿಸ್ಟ್ಗೆ ಹಾಕಬೇಕನ್ನೋ ಕೂಡ ಲೆಟರ್ ಅನ್ನು ಕೊಟ್ಟು ಸಸ್ಪೆಂಡ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಕೆಎಲ್ಇ ಸಂಸ್ಥೆಗೆ ನಾವು ವಿನಂತಿ ಮಾಡ್ತೀನಿ ಅವ್ರಿಗೆ ಬ್ಲಾಕ್ ಲಿಸ್ಟ್ನ ಹಾಕ್ಬೇಕಂತೇಳಿ. ಅದ್ರ ಜೊತೆಗೆ ಅವರು ಕೂಡ 9 ತಿಂಗಳಾಯ್ತು. ಇದು ಬಹಳ ಗಂಭೀರ ಪ್ರಕರಣ ಇರೋದ್ರಿಂದ ಇನ್ನೂ ತನಕ ಯಾವುದು ಆಗಲಾರದಕ್ಕೆ ಸಿಬಿಐಗೆ ಕೊಡಬೇಕು ಅನ್ನೋ ಡಿಮಾಂಡ್ ಕೂಡ ಮಾಡಿದ್ದಾರೆ. ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮತ್ತು ಪಕ್ಷಾತೀತ ಜಾತ್ಯತೀತ ಕೂಡ ಅವಾಗೂ ಕೂಡ ಸಿಬಿಐಗೆ ಕೇಳಿದ್ರು. ಆದರೂ ರಾಜ್ಯ ಸರ್ಕಾರ ಬಂದು ಸಂತಾನ ಹೇಳಿ ರಾಜ್ಯ ಸರ್ಕಾರದಿಂದ ನಮಗೆ ಭರವಸೆನ ಕೊಟ್ಟರು. 120 ದಿವಸಗಳಲ್ಲಿ ಅವನಿಗೆ ಗಲ್ಗೇರಿಸ್ತೀವಿ ಅನ್ನೋ ಮಾತು ಕೂಡ ಹೇಳಿದ್ರು. ಅದರಿಂದ 120 ದಿವಸ ಹೋಗಿ ಇವತ್ತು 9 ತಿಂಗಳಾಗಿದೆ. ಅದಕ್ಕೆ ಯಾವುದೋ ಪ್ರತಿಕ್ರಿಯೆ ಆಗಲಾರ್ದಕ್ಕೆ ಈಗ ಎಲ್ಲ ಸಾರ್ವಜನಿಕರಾಗಲಿ, ಸಂಘಟಿತರಾಗಲಿ, ಜಾತ್ಯತೀತ ಪಕ್ಷಾತೀತ ಎಲ್ಲರೂ ಕೂಡ ಅದನ್ನೇ ಮತ್ತೆ ಸಿಬಿಐಗೆ ಕೊಟ್ಟು ಅದನ್ನ ಮುಂಚಿನ ವೇಳೆ ತರಬೇಕು, ಅವನಿಗೆ ಗಲ್ ಶಿಕ್ಷೆ ಆಗುವಂಗ ಪ್ರಯತ್ನ ಮಾಡಬೇಕನ್ನೋ ಕೂಡ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಅದು ಪ್ರಮೋದ್ ಮುತಾಲಿಕ್ ಜಿ ಅವರು ಮುಂಚಿನ ವೇಳೆ ಬಂದಿದ್ದಾರೆ. ಅದಕ್ಕೆ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ, ನನ್ನ ಕುಟುಂಬದಿಂದಾಗಲಿ ಮತ್ತು ಸಂಘಟಿತರ ಪರವಾಗಿ ಆಗಲಿ. ಅದಕ್ಕೆ ಇದು ಹಗುರವಾಗಿ ತಗೊಳ್ಳುವಂತ ಪ್ರಕರಣ ಅಲ್ಲ. ರಾಜ್ಯ ಸರ್ಕಾರ ಬಹಳ ಹಗುರವಾಗಿ ತಗೊಂಡ್ರು. ನಾವು ಭರವಸೆ ಮಾಡಿದ್ವಿ ಇಲ್ಲಿ ತನಕ ಅವ್ರು ಏನಾದರೂ ಮಾಡ್ತಾರ ಅಂತೇಳಿ. ಬಟ್ ಯಾವುದೋ ಆಗ್ಲಾರ್ದಕ್ಕೆ ನಾನು ಕೂಡ ಮುತಾಲಿಕ್ ಜಿ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಧ್ವನಿ ಕೊಡಿಸ್ತೀನಿ. ನಾನು ಕೂಡ ಸಿಬಿಐಗೆ ಡಿಮಾಂಡ್ ಅನ್ನು ಮಾಡ್ತೀನಿ. ಅದರ ಜೊತೆಗೆ ಅನೇಕ ಮುಖಂಡರದ್ದು ಕೈವಾಡಿದೆ, ಅನೇಕ ಪ್ರಭಾವಿ ಶಾಸಕರ ಕೈವಾಡಿದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಅವ್ರಿಗೆ ಆಲ್ರೆಡಿ ಸಾಕಷ್ಟು ಪುರಾವೆಗಳು ಕೂಡ ಅವರಿಗೆ ದೊರಕಿದಾವೆ. ಅದಕ್ಕೆ ನಾವು ಸಿಬಿಐ ನ್ಯಾಯಾಲಯಕ್ಕೆ ಏನು ಕೊಡಬೇಕು ನಾನು ಆ ಟೈಮ್ನಾಗ ಎಲ್ಲ ಕೊಡ್ತೇನೆ ಅನ್ನೋ ಮಾತು ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ಇಂಥವೆಲ್ಲ ಕೈವಾಡ ಇರೋದ್ರಿಂದ ಈಗ ಆರೋಪಿ ನಮ್ಮ ಹುಬ್ಳಿ ಕೋರ್ಟ್ ಬಿಟ್ಟು ಈಗ ಬೆಳಗಾವಿ ಕೋರ್ಟಿಗೆ ಟ್ರಾನ್ಸ್ಫರ್ ಕೇಳಿದ್ದಾರೆ. ಅಂದ್ರೆ ಈ ಪ್ರಭಾವಿ ವ್ಯಕ್ತಿಗಳು ಇರಲಾರ್ದೆ ಅಂತೂ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇದರಿಂದ ಬಹಳ ದೊಡ್ಡದಾದ ಒಂದು ಜಾಲ ಇದೆ. ಇದು ದೊಡ್ಡದಾದ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಅವ್ರು ಹೇಳೋದು ಸತ್ಯ ಇದೆ. ಅದಕ್ಕೆ ಇವೆಲ್ಲ ಇರೋದ್ರಿಂದ ರಾಜ್ಯ ಸರ್ಕಾರ ಗಂಭೀರವಾಗಿ ವಿಚಾರ ಮಾಡಿ ಅವ್ರನ್ನ ಆ ಕೇಸನ್ನ ಸ್ಟಡಿ ಮಾಡಬೇಕಾಯ್ತು, ಮಾಡಿಲ್ಲ. ಇನ್ನಾದರೂ ಕೂಡ ನಾನು ಕೂಡ ಅವ್ರೇನು ಧ್ವನಿ ಕೊಡಿಸ್ಯಾರೆ ಅವ್ರಿಗೆ ನಾನು ಧ್ವನಿಯಾಗಿ ನಿಲ್ತೀನಿ ಮುತಾಲಿಕ್ ಜಿ ಅವರಿಗೆ.
ಮತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ, ಎಬಿವಿಪಿ ಆಗಲಿ, RSS ಆಗಲಿ, ಬಜರಂಗಗಳಾಗಲಿ ಮತ್ತು ವಿದ್ಯಾರ್ಥಿ ಪರಿಷತ್ ಆಗಲಿ, ಅನೇಕ ಸಂಘಟನೆಗಳು ಮತ್ತು ಎಲ್ಲಾ ಸಮಾಜದ ಮುಖಂಡರು, ಮಠಾಧೀಶರು ಎಲ್ಲರೂ ಕೂಡ ಡಿಮಾಂಡ್ ಮಾಡಿದ್ರು ಅವಾಗೆ ರಾಜ್ಯ ಸರ್ಕಾರಕ್ಕೆ CBI ಕೊಡಿ ಅಂತ. ಅವಾಗ ಅವರು CID ಕೊಟ್ಟು ವರದಿಯನ್ನು ಸಲ್ಲಿಸಿದ್ರು. ಆ CID ವರದಿ ಕೂಡ ಅದರಲ್ಲಿ ಕೂಡ ಕೈ ಆಡಿಸ್ಯಾರ ಅನ್ನೋ ಸಂಶಯ ಕೂಡ ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕಿಂತ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಈ ಒಂದು ಪ್ರಕರಣ ಬಹಳ ಹಗುರವಾಗಿ ತಗೊಂಡಿದ್ರಿಂದ ನಾನು ಕೂಡ ತಂದೆಯಾಗಿ ನಾನು ಡಿಮಾಂಡ್ ಮಾಡ್ತೀನಿ. ನಿಮ್ಗೆ ಆಗಂಗಿಲ್ಲ ಅಂದ್ರೆ ದಯಮಾಡಿ ಅದನ್ನ ನೀವು CBIಗೆ ಕೊಡಾಕ ನಮ್ದೇನು ಅಭ್ಯಂತರ ಇಲ್ಲ ಅಂತ ನಾ ಹೇಳಕ್ ಇಚ್ಛಪಡ್ತೀನಿ. ಸರ್, ಪ್ರಮುಖ ಈಗ ಆಡಳಿತ ಪಕ್ಷದಲ್ಲಿ ಇದ್ದವರೇ ಇದನ್ನ ಮಾಡೋದು, ಬೇರೆ ಯಾರು ಅಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕನೇ ಮಾಡಿದ್ನ ಅಂತೇಳಿ ಎಲ್ಲಾ ಕಡೆನೂ ಬಹಿರಂಗವಾಗಿ ಹೇಳಿದೀವಿ. ಬಹಿರಂಗವಾಗಿ ಈಗೂ ಕೂಡ ಚರ್ಚೆ ಇದೆ. ಹಿಂಗಾಗಿ ಅದು ಕಂಪ್ಲೀಟ್ಲಿ ಅದು ಕೈವಾಡ ಇರೋದ್ರಿಂದನೇ ಇಷ್ಟು ಡಿಲೇ ಆಗ್ತಾ ಇದೆ. ಮತ್ತು ಅವ್ರಿಗೂ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ಸಮಾಜದ ಈಗ ಆರೋಪಿ ಇದ್ದಾನೆ, ಆರೋಪಿ ಸಮಾಜದವರೇ ಮುಂದೆ ಕುಂತ ಹೇಳ್ಯಾರ ಅವ್ನ ಗಲ್ಲಿಗೆ ಏರಿಸದಂತೆ. ಅವ್ನು ಮಾಡಿದ್ದ ಹೀನಾಯ ಇದು ಇದೆ. ಅದಕ್ಕೆ ನಾವು ಅದಕ್ಕೆ ಒಪ್ಪಂಗಿಲ್ಲ. ನಮ್ಮ ಸಮಾಜ ಅಂಜುಮನ್ ಸಂಸ್ಥೆದವರೇ ಬಂದು ಸ್ಟ್ರೈಕ್ ಮಾಡಿ ಹುಬ್ಳಿ ಧಾರವಾಡ ಬಂದ್ ಕರೆ ಕರೆದು ಅವರೇ ಮುಂದೆ ನಿಂತು ಅವ್ನು ಗಲ್ಲಿಗೇರಿಸ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅವ್ನ ರಕ್ಷಣೆ ಮಾಡತ್ತಾರಲ್ಲ ಅವರು. ಅದು ಕೈವಾಡ. ಯಾಕಂದ್ರೆ ಮಾತು ಕೊಟ್ಟಿರ್ತಾರಲ್ಲ, ಉಳಿಸ್ಕೊಂಡು ಬರ್ತೀವಿ ಅಂತ. ಅವನು ಉಳಿಸಾಕ್ ಹೊಂಟಾರೆ. ಇವರು ಡೈಲಿ ಬಿರಿಯಾನಿ ತಿನ್ನಿಸ್ಕೊಂತ ಕೂತಾರೆ. ಇವತ್ತು ಪ್ರಕರಣದಲ್ಲಿ ಇಂಥ ಕೇಸ್ ಆಗಿದಾವೆ. ಅದ್ರ ಜೊತೆಗೆ ನಿನ್ನೆ ಹೋದ ವಾರದಾಗ ಸಿಂಧನೂರಲ್ಲಿ ಕೂಡ ವಿದ್ಯಾರ್ಥಿ ಕೊಲೆ ಆಯ್ತು. ಸೇಮ್ ಪ್ರಕರಣನೇ. ಅಂದ್ರೆ ಎಲ್ಲರೂ ಕೂಡ ಪ್ರಭಾವಿಗಳ ಯಾವಾಗ ಕೈ ಆಡಿಸ್ತಾರೆ ಇಂಥವು ಕೃತ್ಯಗಳನ್ನ ಜಾಸ್ತಿ ಹಾಕೊಂತ ಹೋಗ್ತಾರೆ. ಅಂದ್ರೆ ಆಡಳಿತಾರೂಢ ಪಕ್ಷ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹದಗೆಟ್ಟಿದೆ ಅಂತ ಅನಿಸುತ್ತೆ. ಕಾನೂನು ಈ ಗೃಹ ಸಚಿವರೇ ಇದಕ್ಕೆ ಹೊಣೆಗಾರ, ಮತ್ತಾರಿಲ್ಲ. ಗೃಹ ಸಚಿವರೇ ಅದಕ್ಕೆ ಸೀರಿಯಸ್ ಆಗಿ ತಗೋತಾ ಇಲ್ಲ. ಗೃಹ ಸಚಿವರೇ ಅದಕ್ಕೆಲ್ಲ ಮುಂಚೂಣಿ ಹೊಣೆಗಾರ, ಮತ್ತಾರೂ ಅಲ್ಲ. ಅವ್ರಿಗೆ ಗೊತ್ತಿದೆ ಯಾರು ಏನು ಎಂತ ಅಂತೇಳಿ. ಆದ್ರೂ ಕೂಡ ಅವ್ರನ್ನ ಸೇಫ್ ಗಾರ್ಡ್ ಮಾಡತ್ತಾರ. ಕಾಂಗ್ರೆಸ್ ಪಾರ್ಟಿಗೆ ಮರ್ಯಾದೆ ಪ್ರಶ್ನೆ ಇದೆ. ಕಾಂಗ್ರೆಸ್ ಪಾರ್ಟಿ ಕಲಂಕ ತರುವಂತಹ ವ್ಯಕ್ತಿಗಳು ಕಾಂಗ್ರೆಸ್ ಪಾರ್ಟಿನಲ್ಲಿ ಶಾಸಕರಾಗಿದ್ದಾರೆ. ಅವರಿಂದ ಆಗೋದು ಒಂದು ಪ್ರಕರಣ ಇದು. ಅದಕ್ಕೆ ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ವಿಚಾರ ಮಾಡಬೇಕು. AICC ಅಧ್ಯಕ್ಷರು ದಿಲ್ಲಿಯಿಂದ ಬಂದು ನಮ್ಮ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರಂದ್ರೆ ಲೆಕ್ಕ ಹಾಕಿ. 120 ಅಂದ್ರೆ ವ್ಯವಸ್ಥೆ ಹದಗೆಟ್ಟಿದೆ. ಅಲ್ಲಿ ಇರುವಂತಹ ಪ್ರಭಾವಿಗಳು ಕೈ ಆಡಿಸ್ತಾ ಇದ್ದಾರೆ. ಅವರು ಮಾಡುವಂತ ಕೃತಿಗೆ ಯಾರನ್ನಾರ ಕಡೆಯಿಂದ ಮಾಡಿಸೋದು, ಮಟ್ಟುದು ಇಂಥವೆಲ್ಲ ಮಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾರ್ಪೊರೇಟರ್ ಆಗಿ ನನ್ನ ಮನೆಗೆ ಈ ಅನ್ಯಾಯ ಆಗಿದೆ. ಇನ್ನು ಬೇರೆದವ್ರು ಯಾವ ಕಾರ್ಯಕರ್ತರು ಹೊಸದಾಗಿ ಜಾಯ್ನ್ ಆಗ್ತಾರೆ? ಇದ್ದವರು ರಕ್ಷಣೆ ಏನ್ ಮಾಡ್ತಾರೆ ಇವರು? ಇವತ್ತು ನನ್ನ ಮನೆಗೆ ಮಾಡ್ಯಾರ. ನಾ ಬೆಳವಣಿಗೆ, ನಾನು ರಾಜಕೀಯವಾಗಿ ಬೆಳಕೊಂತಿದ್ದಕ್ಕೆ ನನ್ನ ಮನೆಗೆ ನನ್ನ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರೆ ಆಗಿಲ್ಲ. ನನ್ನ ಮನೆಗೆ ನನ್ನ ಮಗಳು ಕೊಲೆ ಮಾಡಿಸ್ಯಾರ. ಇದು ಷಡ್ಯಂತ್ರ. ಇದು ಕಳೆದ 50 ವರ್ಷದಿಂದ ನಮ್ಮ ಮೇಲೆ, ನಮ್ಮ ಸಮಾಜದ ಮೇಲೆ ಧೋರಣೆ ಇದೆ. ನಾವು ಏನ್ ಬೇಡ ಜಂಗಮರ ನಾವು ಬೆಳಿತೇವಲ್ಲ, ಅವ್ರಿಗೆ ವೀರಶೈವ ಲಿಂಗಾಯತ ಬೆಳಿತೇವಲ್ಲ, ಅವ್ರಿಗೆ ಯಾವಾಗಲೂ ನಮ್ಮ ಮೇಲೆ ಕಣ್ಣವ್ರಿಗೆ. ಇದನ್ನ ಕಳೆದ 50 ವರ್ಷದಿಂದ ಇತಿಹಾಸ ತಕೊಂಡು ಬರ್ರಿ, ನಮ್ಮ ಎಷ್ಟು ಕೊಲೆ ಆಗಿ ಅವ್ರಿಗೆ. ಇವತ್ತಿಗೂ ಯಾರ ಪ್ರಭಾವಿ ಅದಾರ ಎಲ್ಲರೂ ಕೈ ಆಡಿಸ್ಕೊಂಡು ಬರೀ ಕೊಲೆ ಮಾಡಿಸೋದು, ಅವ್ರನ್ನ ಹಾಳು ಮಾಡೋದು, ಅವ್ರನ್ನ ರಾಜಕೀಯವಾಗಿ ಬೆಳಿಬಾರ್ದು ಅನ್ನೋ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಈಗ CBI ಒತ್ತಾಯಕ್ಕೆ ಮಾಡಿದ್ರಿ, ಇದ್ರ ಬಗ್ಗೆ ಮತ್ತೊಮ್ಮೆ ಏನಾದರೂ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸೋದಾಗಲಿ, ಗೃಹ ಸಚಿವರಿಗೆ ಮನವಿ ಕೊಡೋದಾಗಲಿ? ನಾನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಅವ್ರಿಗೆ ಕಾಣಕ್ಕೆ ಹೋಗಿದ್ದೆ, ಯಾರು ಸಿಗ್ಲಿಲ್ಲ. ನಾನು ಅವತ್ತು ಲೆಟರ್ ಕೊಟ್ಟು ಬಂದಿದ್ದೆ. ನನ್ನ ರಿಸೀವ್ಡ್ ಕಾಪಿನೇ ಇದೆ. ನನಗೆ ಸ್ಪೆಷಲ್ ಕೋರ್ಟ್ ಅನೌನ್ಸ್ ಮಾಡಿದ್ರಿ, ಅದನ್ನು ಕೊಡ್ರಿ, ಪ್ಲಸ್ ಸ್ಪೆಷಲ್ PP ಅಂದ್ರೆ ಅದನ್ನು ಕೊಡ್ರಿ. ಇನ್ನೂ ತನಕ ಅವರು ಯಾರು ರಿಪ್ಲೈ ಬಂದಿಲ್ಲ. ನಾನು ಅವ್ರವ್ರ ಇಲಾಖೆದಾಗ ಹೋಗಿ ಅವ್ರ ಸೆಕ್ರೆಟರಿ ಕಡೆ ಸಿಗ್ನೇಚರ್ ತಗೊಂಡು ಬಂದಿದ್ದೆ. ಮತ್ತೆ ಅದಕ್ಕೂ ಗಮನಕ್ಕೆ ಬಂದಿಲ್ಲ. ಮತ್ತೆ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ. ನ್ಯಾಯಾಂಗದವರೆಗೂ ಕೆಲಸ ಮಾಡಕ್ ಕೊಡಂಗಿಲ್ಲ. ಅಂದ್ರೆ ಈಗ ಸದ್ಯ ನೀವು ನೋಡಿ ಹೋರಾಟ ಮಾಡ್ತಾ ಇದ್ದೀರಾ CBIಗೋಸ್ಕರ. ಈಗ ಆಡಳಿತ ಪಕ್ಷ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನೇನಾದ್ರೂ ನ್ಯಾಯಾಂಗದ ರೀತಿಯಲ್ಲಿ ಹೆಜ್ಜೆ ಇಡುವಂತ ಯೋಚನೆ ಒಳಗಿದೆ? ಈಗ ಇವ್ರ ಕಡೆ ಅಂತೂ ಆಗಂಗಿಲ್ಲ. ನಮ್ಗೆ ಈಗ ಭರವಸೆ ಕಳ್ಕೊಂಡ್ಬಿಟ್ರು ಸಾರ್ವಜನಿಕರು. ಎಲ್ಲರಿಗೂ ಕೂಡ ಗೊತ್ತಾಗಿದೆ ರಾಜ್ಯ ಸರ್ಕಾರ ಇದನ್ನ ಸೇಫ್ ಗಾರ್ಡ್ ಮಾಡ್ತಾ ಇದೆ ಅಂತ. ಅದಕ್ಕೆ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಸಂಘಟಿತರು ಹೊರಗೆ ಬಂದು ಈಗ ಒಬ್ಬರು ಸಂಘಟಿತರು ಬಂದಿದ್ದಾರೆ. ಇನ್ನೆಲ್ಲಾ ಸಂಘಟನೆಗಳು ಸಂಪರ್ಕ ಮಾಡಿ ಮತ್ತೆ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗ್ತದೆ. ಅದನ್ನ ನಾವು ನ್ಯಾಯಾಂಗ ತನಿಖೆದು ಆಗ್ಬೇಕು, ಇಲ್ಲಾಂದ್ರೆ CBIಗಾರ ಆಗ್ಬೇಕು, ಇಲ್ಲ NIAಗಾರ ಆಗ್ಬೇಕು. ನ್ಯಾಯ ಸಿಗ್ಬೇಕು, ಅಕ್ಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಮತ್ತೆ ಈ ಪ್ರಕರಣ ಮತ್ತೊಮ್ಮೆ ಯಾವ್ದು ಆಗಬಾರ್ದು. ಈಗ ನಾವು ಕಳ್ಕೊಂಡ್ರೆ ನಮ್ಮ ಮಗಳನ್ನೇನಾದ್ರು ಕೊಡಾಕೈತಿ ಅವ್ರಿಗೆ ಆಗಂಗಿಲ್ಲ. ಇವಾಗ ಎಲ್ಲ ಪಕ್ಷದವರಾಗಬೇಕು ಅಂದ್ರೆ ರಾಜಕೀಯವಾಗಿ ಬಳಸ್ಕೊಂಡ್ರ ಅಂತ ನಿಮ್ಮ ಮಗಳ ಹತ್ಯೆಯನ್ನು? ಆ ರೀತಿ ರಾಜಕೀಯವಾಗಿ ಯಾರು ಬಳಸ್ಕೊಳ್ಳಿಲ್ಲ. ಬಟ್ ಇವರು ಅಧಿಕಾರದಾಗಿದ್ದವರು ಬಳಸ್ಕೊಂಡ್ರು. ಅಧಿಕಾರದಾಗಿದ್ದವರೇ ನಮ್ಮನ್ನ
ರಾಜಕೀಯವಾಗಿ ಭರೋಸಾ ಕೊಟ್ಟು ಹುಸಿ ಆಯ್ತಿತ್ತು. ಭರವಸೆ ಕೂಡ ಕೊಟ್ರು ನಿಮ್ಗೆ ನಮ್ಮ ರಾಜ್ಯ ಸರ್ಕಾರ ಅವ್ರ ಮೇಲೆ ಭರೋಸಾ ಆಯ್ತು, ನಮ್ಮ ಪಾರ್ಟಿಯವರು ಅಂತೇಳಿ ನಾವು ವಿನಂತಿ ಮಾಡಿದೀವಿ. ಅವ್ರು ಆದ್ರೂ ಕೂಡ ಬಂದು ನಂಗೆ ಶಾಂತಾನ್ ಹೇಳಿ ಧೈರ್ಯ ತುಂಬಿ ಹೋದ್ರು. ಬಟ್ ಕಳೆದ 9 ತಿಂಗಳಿಂದ ಇವತ್ತಿನವರೆಗೂ ಯಾರಿಲ್ಲ. ನಾನು ಸಿಎಂ ಅವ್ರಿಗೆ ಭೇಟಿ ಆಗಕ್ಕೆ ಹೋದ್ರೆ ಅಲ್ಲಿ ಕೂಡ ನನಗೆ ಭೇಟಿ ಆಗ್ಲಾರ್ದಂಗೆ ನೋಡ್ಕೋತಾರೆ ಇವರು ಏರ್ಪೋರ್ಟ್ನಲ್ಲಿ, ಹುಬ್ಳಿ ಏರ್ಪೋರ್ಟ್ನಾಗ. ಅಂದ್ರೆ ಏನ್ ಸರ್ ಅಂತ ಅಂದ್ರೆ ನಮ್ಮ ಮೇಲೆ ಷಡ್ಯಂತ್ರ ಅಂತ ಮುಚ್ಚಾಕುದು ಪ್ರಕರಣ. ಅಂದ್ರೆ ಯಾವ ಕ್ಷೇತ್ರ ಶಾಸಕರು ಅಂತ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಅವ್ರ ರಾಜ್ಯ ಸರ್ಕಾರ ಗೊತ್ತಿದ್ದಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಡೈಲಿ ಒಂದೊಂದು ತಾಸಿಗೆ ಒಂದೊಂದು ಅಪ್ಡೇಟ್ ಹಾಕೋ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ತೈತಿ. ಯಾರು ಏನ್ ಮಾಡತ್ತಾರ ಅಂತ ಗೊತ್ತಿಲ್ಲ. ಅಂದ್ರೆ ನೇರವಾಗಿ ನಿಮ್ ಶಾಸಕರ ಮಾಡಿರುವಂತದ್ದು ಈಗ ನಮಗೆ ಇಲ್ಲಿ ಈಗ ಬೇರೆದವ್ರು ಯಾರು ಮಾಡ್ತಾರ್ರಿ? ಏನ್ ಅವಶ್ಯಕತೆ ಐತಿ? ಈಗ ನಮ್ಮ ಬೆಳವಣಿಗೆ ನಾನು ಕಾಂಗ್ರೆಸ್ ಪಾರ್ಟಿ ಮೇಲೆ ಬೆಳೆಯತ್ತೇನೆ ಅನ್ನೋದಕ್ಕೆ ನನ್ನ ಮನೆಗೆ ನಾನು MLA ಟಿಕೆಟ್ ಕೇಳಿದ್ ತಪ್ಪಾಯ್ತಾ? ಅದರಿಂದ ಆಗಿದ್ದಲ್ಲ ಇದು. ಇರ್ಸು ಮುರ್ಸು ಪ್ರಸಾದ ಭವನವ್ರದ್ದು ನಿಮ್ದು ಎಷ್ಟು ವರ್ಷಗಳಾಯ್ತು ಸರ್ ಈ ರೀತಿ ಆಗ್ತದೆ? ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ ಇಚ್ಛಲ್ಲ. ಅದು ಏನೈತಿ ತನಿಖೆ ಹತ್ತಿದೆ ಅಲ್ಲೈತಿ, ಅದು ಹೋಲಿ, ಅದು ಬರ್ಲಿ, ಎಲ್ಲರಿಗೂ ಗೊತ್ತಿದೆ. ಅದು ಒಂದೇ ನಾನು ವಾರ್ಡ್ನಾಗ 2 ಕಾಂಗ್ರೆಸ್ ಆಫೀಸು, ನಂದು ಕಾರ್ಪೊರೇಟರ್ ಆಫೀಸ್, ನಾನು ಜನಪ್ರತಿನಿಧಿನ, ಅಲ್ಲೇ ಇನ್ನೊಂದು ಕಾಂಗ್ರೆಸ್ ಆಫೀಸ್ ಮಾಡಿಸ್ತಾರಂದ್ರೆ ಲೆಕ್ಕ ಹಾಕಿ ಯಾರು ಕೈವಾಡ? ಸ್ಥಳೀಯ ಕಾಂಗ್ರೆಸ್ ನಾಯಕರ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಯಾರು ವಿದೇಶದಿಂದ ಬಂದ್ ಮಾಡಿರ್ಲಿಲ್ಲ, ಎಲ್ಲ ದಿಲ್ಲಿಯಿಂದ ಶಾಸಕ ಬಂದ್ ಮಾಡಿಲ್ಲ. ಲೋಕಲ್ನವರೇ ಇರ್ತಾರ, ಲೋಕಲ್ನವ್ರನ್ನ ನಮ್ಮ ಹತ್ತಕ್ಕೆ ಅಂದ್ರೆ ಪ್ರಚೋದನೆ ಕೊಟ್ಟಿದ್ರಂತ್ರಿ ಎಲ್ಲ 100ಕ್ಕೆ 100 ಹೇಳ್ತೀನಿ. ತನಿಖೆ ಆಗ್ಲೇ ಬರ್ಲಿಲ್ಲ ಅಂದ್ರೆ ಹೇಳಿ. ಅದೇ ತಮ್ಮ ಪಕ್ಷದವರು ಅನ್ಯಾಯಕ್ಕೊಳಗಾದವರು ಬೆನ್ನಿಗೆ ನಿಲ್ಲಂಗಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಯ್ತು ಸರ್. ಅವ್ರೇ ಪ್ರಭಾವಿ ಅದಾರ, ಅವರು ಅಧಿಕಾರದಾಗ ಅದಾರ, ಅದಕ್ಕೆ ಅವ್ರದ್ದು ನಡೀತೈತಿ. ನಮ್ಮಲ್ಲಿ ಯಾರದಾರ? ಅಲ್ಲ ನಿಮ್ದ ಪಕ್ಷ ಮೀಡಿಯಾ ಬಿಟ್ರೆ ಜನಪ್ರತಿನಿಧಿ ನನ್ನ ಜನ ಪಾಪ ಹೋರಾಟ ಮಾಡಿದ್ರು, ಬೀದಿಗೆ ಬಿದ್ರು, ಎಲ್ಲಾರು ಹೋರಾಟ ಮಾಡಿದ್ರು, ಮಠಾಧೀಶರು ಬೀದಿಗೆ ಬಿದ್ದು ಹೋರಾಟ ಮಾಡಿದ್ರು. ಯಾವ ಕೇಸ್ನಾಗೂ ಆಗಿಲ್ಲ, ಅಂತ ಪ್ರಕರಣ ಒಳಗೆ ಮಾಡಿದ್ರು. ಆ ಮಠಾಧೀಶರಿಗೂ ವ್ಯಾಲ್ಯೂ ಇಲ್ಲ ಸರ್. ವೀರಶೈವ ಲಿಂಗಾಯತ ಒಟ್ಟ ಈ ಕಾಂಗ್ರೆಸ್ ಪಾರ್ಟಿ ಒಳಗೆ ಬೆಳಿಬಾರ್ದು, ಆ ಷಡ್ಯಂತ್ರ ಐತಿ. ಓಕೆ ಇಷ್ಟೇ.